ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಈಗಲೂ ಇದೆ ಗಿಫ್ಟ್ ಇದೆ. ಹಾಡಿ ನೋಡೋಣ ಸ್ವಲ್ಪ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ವೆರಿ ಗುಡ್ ವೆರಿ ಗುಡ್. ಸಮರರೋ ಆ ನಿನ್ನ ಆರ್ಭಟಿಸಿದ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ವೆರಿ ಗುಡ್ ವೆರಿ ಗುಡ್. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅವನಿಲ್ಲದೆ ಬಂದ ನೀನು ನುಡಕ್ಕೆ ಸಮಾನ. ಇದೇ ತರ ಆವಾಗ್ಲೂ ಆಡ್ತಿದ್ರ ನೀವು? ಇದಕ್ಕಿಂತ ಚೆನ್ನಾಗಿತ್ತು ಅವಾಗ ವಯಸ್ಸು. ಆವಾಗ್ಲೂ ಆಡ್ತಾ ಇದ್ರಿ ನೀವು? ರೆಕಾರ್ಡ್ ಹಾಡ್ತಿದ್ದೆ. ಅವಳ ಹೆಜ್ಜೆದು ರೆಕಾರ್ಡ್ ಹಾಡ್ತಿದ್ದೆ. ಎಲ್ಲ ಎತ್ಕೊಂಡ್ಬಿಟ್ಟಿದ್ರು ಆಗಿನ ಕಾಲದಲ್ಲಿ. ಎಲ್ಲ ಚಿಕ್ಕ ವಯಸ್ಸಲ್ವಾ, ಅವಳ ಹೆಜ್ಜೆದು ರೆಕಾರ್ಡ್ ಹಾಡಿದ ತಕ್ಷಣ 7 ಸರಿ ಹಾಡ್ಸಿದ್ರು. ಕತ್ತಲನ್ನು ಹೋಗಲಾಡಿಸಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊಡೆದು ಹಾಕುವ ಸಂಕೇತ. ಎಂದಿಗೂ ಆ ಜ್ಞಾನ ವೃದ್ಧಿಯಾಗಲಿ ಅಂತ ದೀಪ ಪ್ರಜ್ವಲ ಮಾಡೋದ ಮುಖಾಂತರ ನಮ್ಮ ಗುರುಗಳು ಶುಭವನ್ನು ಹಾರೈಸಿದ್ದಾರೆ. ಎಲ್ಲ ಗುರು ಹಿರಿಯರಿಗೆ ಈ ಹಿಂದೆ 1949ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಹೈಸ್ಕೂಲ್ ಅಂತ ಪ್ರಾರಂಭ ಆಗಿದ್ದಂಥ ಈ ಶಾಲೆ ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಹೇಳಿ ನಾಮಕರಣ ಆಯಿತು. ನಾವು ಅದರಲ್ಲಿ 1986ನೇ ಇಸ್ವಿನಲ್ಲಿ ಇಲ್ಲಿಗೆ ಪ್ರವೇಶವನ್ನು ಬಹುತೇಕ ಪಡೆದಿದ್ದವರು. 1-2 ವ್ಯತ್ಯಾಸ ಇದ್ರೆ, ರಿಪೀಟರ್ಸ್ ಇದ್ರೆ. ಅಷ್ಟ ದೇವತೆಗಳು ಒಬ್ಬರು ಕಮ್ಮಿಯಾಗಿದ್ದಾರೆ. ಅವರುಗಳನ್ನು ನೋಡುವುದೇ ಒಂದು ಆನಂದ. ಅವರ ದರ್ಶನವೇ ನಮಗೆ ಭಾಗ್ಯ. ಕಾಣದ ದೇವರಿಗಿಂತ ಕಾಣುವ ದೇವರುಗಳನ್ನು ನಾವು ನೆನೆದು ಪೂಜಿಸೋಣ. ಸ್ನೇಹಿತರೆ, ಈ ಒಂದು ಗುರುಗಳನ್ನು ಸ್ವಾಗತವನ್ನು ಮಾಡುವ ಮೊದಲಿಗೆ ಶ್ರೀಯುತ ಶ್ರೀ ಪುಟ್ಟಸ್ವಾಮಿರವರು ಗುರುಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶ್ರೀಯುತ ವೀರಯ್ಯರವರು ನಮ್ಮ ಈ ಸುಂದರ ಸಮಾರಂಭದಲ್ಲಿ ಇದ್ದಾರೆ. ಗುರುಗಳಾದ ಶ್ರೀ MS ಕೃಷ್ಣಮೂರ್ತಿರವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲ ಗುರುತಿಡ್ಲಿಕ್ಕೆ ಆಗ್ಲೇ ಇಲ್ಲ, ಯಾಕೆಂದ್ರೆ ನಮ್ಮ NCC ಟೀಚರ್ ಕೂಡ ಅವರು ಬಹಳ ಸಣ್ಣಾಗಿದ್ರು. ಇನ್ನೂ ಕೂಡ ಒಂದು 1/4 ಗಂಟೆ ಅವ್ರ ಜೊತೆ ಕಳೆದೆ ಹಲವಾರು ವಿಚಾರಗಳನ್ನ ಜೊತೆಲಿ ಪ್ರಸ್ತಾಪ ಮಾಡಿದ್ರು. ಖಂಡಿತ ನೀವೇನು ಹೇಳಿದ್ರೆ ಅದನ್ನ ನಾವು ಸಾಧ್ಯ ಆದಷ್ಟು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸರ್. ಶ್ರೀಯುತ ಡಿ ಪ್ರಭಾಕರ್ DP ಎಂದೇ ಇನ್ನೊಬ್ಬ ಗುರುಗಳು, ಅವರು ಕೂಡ NCCಯಲ್ಲಿ ನಮಗೆ ಮಾರ್ಗದರ್ಶಕರಾಗಿದ್ದರು. ಶ್ರೀಯುತ TR ವೆಂಕಟೇಶ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಶ್ರೀಮತಿ ಹಲಮೇಲಮ್ಮರವರು ನಮ್ಮ ಗುರುಗಳು, ಅವರು ಕೂಡ ಈ ಒಂದು ಸಮಾರಂಭದಲ್ಲಿ. ಹಾಗೆ ಈ ವೇದಿಕೆಯನ್ನ ನಿರ್ಮಿಸಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ ಈ ಕಾಲೇಜಿನ ಎಲ್ಲ ಶಿಕ್ಷಕ, ಹಾಗೆ ಹಳೆಯ ವಿದ್ಯಾರ್ಥಿಗಳು, ಯಾಕೆಂದ್ರೆ ನಿಮ್ಮ ಕಾಣಿಕೆ ಇಲ್ಲದೆ ಈ ಒಂದು ಕೆಲಸಗಳಾಗ್ತಿರಲ್ಲ. ಜೊತೆಗೆ ಸಾಧ್ಯ ಆದಷ್ಟು ಸಮಯಗಳು ಕೂಡ ನಮಗೆ ಕೊಟ್ಟು ಆರ್ಥಿಕ ಸಹಾಯ ಕೂಡ ನೀವು ಮಾಡಿದ್ದೀರಿ. ನಿಮ್ಮನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಎಲ್ಲ ಈ ದಿನ ನಾವು ಸೇರಿದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ
ಹಾಗೂ ಈ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇಲ್ಲಿ ನಮ್ಮ ಛಾಯಾಚಿತ್ರಗಳನ್ನು ತೆಗಿತಾ ಇರುವಂಥ ಫೋಟೋಗ್ರಾಫರ್ಸ್, ಮೀಡಿಯಾದವರು ಹಾಗೂ ಎಲ್ಲ ಇಲ್ಲಿರುವಂಥ ಇತರ ಎಲ್ಲ ನಾಗರಿಕರು ಕೂಡ ನಾನು ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಆತ್ಮೀಯ ಮಿತ್ರ ಸ್ವಾಗತ ಮಾಡಿಕೊಟ್ಟಿದ್ದಾರೆ, ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮ ವೇದಿಕೆ ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕಾಗಿ ದಯವಿಟ್ಟು ಬಂದೆ ಅಲ್ಲೂ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ನಾವು ಓದ್ತಾ ಇದ್ದದ್ದು ಸ್ಕೂಲೆಲ್ಲ ಹಾಗೆ ಇದೆ, ಮರ ಗಿಡಗಳು, ರೂಮ್ಗಳು. ಆಮೇಲೆ NCC ಟೀಚರ್ ಬಂದಿದ್ದಾರೆ, TRV ಅಂತ, AM ಅಂತ ಇದ್ದಾರೆ, VR, ALM. ಸುಮಾರು ಟೀಚರು ಅವರು ಮರಣ ಹೊಂದಿದ್ದಾರೆ. ಆದರೂ 5-6 ಟೀಚರ್ ಬಂದಿದ್ದಾರೆ. ನಾವು ಓದುವಾಗ ವರ್ಷ ಇಸ್ವಿಲಿ ನೀವು ಓದಿದ್ದಿಲ್ಲಿ? 1988. ಹಾಂ, 1988 ಓದ್ತಾ ಇದ್ದದ್ದು. SLC ಆವಾಗ ಓದ್ತಾ ಇದ್ದದ್ದು. ಎಲ್ಲ ಫ್ರೆಂಡ್ಗಳು ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಅದರಲ್ಲೂ ಸ್ವಲ್ಪ ಮರಣ ಹೊಂದಿದ್ದಾರೆ. ಟೀಚರ್ಗಳು ಮರಣ ಹೊಂದಿದ್ದಾರೆ. ಆದರೆ ಈ ಸಮ್ಮೇಳನ ಭಾಳ ಚೆನ್ನಾಗಿತ್ತು. ಅದರಲ್ಲೂ ತುಂಬ ಖುಷಿ ಆಯಿತು. ನಮ್ಮ ದೋಸ್ತಿಗೆಲ್ಲ ನೋಡಿ ಎಲ್ಲ ಸಿಕ್ಕಿದಾರ, ಎಲ್ಲ ಸಿಗ್ತಾ ಇದ್ದಾರೆ. ವಿಸಿಟ್ ಮಾಡಿದಾರೆ ಎಲ್ಲರಿಗೂ? ವಿಸಿಟ್ ಮಾಡಿದ್ದಾರೆ ಎಲ್ಲರಿಗೂ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ? ಎಲ್ಲ ವಾಟ್ಸಪ್ಪಲ್ಲಿ ಹಾಕಿದ್ರಲ್ಲ ನಮ್ಮ ಫ್ರೆಂಡ್ಗಳು. ಬನ್ನಿ ಸರ್, ಬನ್ನಿ ಒಂದು ಸೆಕೆಂಡ್. ವಾಟ್ಸಪ್ಪಲ್ಲಿ ಹಾಕಿದ್ರು, ಫ್ರೆಂಡ್ಗಳು ಎಲ್ಲ ಬಂದಿದ್ರು. ಹಾಂ ಸರ್. ಅವಾಗ ಕಾಲೇಜಲ್ಲಿ ಇದ್ದಾಗ ನಾನು ಮಿಮಿಕ್ರಿ ಮಾಡಿದ್ದೆ. ಆಮೇಲೆ ಅವಾಗ ಏನ್ ಮಾಡ್ತಿದ್ರಿ? ಅವಾಗ ಮಿಮಿಕ್ರಿ ಅಂದ್ರೆ ಫಂಕ್ಷನ್ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ವಯಸ್ಸಲ್ಲಿ, ಪ್ರಭಾಕರ್ ಯಾರು ಅದು ಏನದು ಡೈಲಾಗ್ ಹೇಳ್ತಾರ ಸ್ವಲ್ಪ? ಏನ್ ಹೇಳೋದು ಡೈಲಾಗ್ ಗೊತ್ತಾಗ ನೋಡೋಣ. ಇವಾಗ ಈಗಲೂ 37 ವರ್ಷ ಆಗಿದೆ. 37 ವರ್ಷದ ನಂತರ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದವರು ಅಂತ ನರಸೀಪುರದಿಂದ ಬಂದಿದ್ರು. ಆಯ್ಕೆ ಮಾಡಿದ್ರು, ಎಲ್ಲ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವಾಗ ರೆಕಾರ್ಡ್ ಹಾಡಿಸಿದ್ರು. ಯಾವ್ದು ಬರುತ್ತಪ್ಪ ನಿನ್ಗೆ? ನನಗೆ ಕನ್ನಡ ಬರುತ್ತೆ ಅಂತ ನಾನು ಹಾಡಿದೆ. ಬಬ್ರು ಆನಂದ್ ಒಂದು ರಿಕಾರ್ಡ್ ಹಾಡಿದೆ. ಯಾವ್ದು ಅದು? ತಂದೆ ಮಗಂದು ಇಬ್ಬರದು, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ. ಆ ರಿಕಾರ್ಡ್ ಈಗಲೂ ಇದೆ, ಗಿಫ್ಟ್ ಇದೆ. ಹಾಡಿ ನೋಡೋಣ ಸ್ವಲ್ಪ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ವೆರಿ ಗುಡ್, ವೆರಿ ಗುಡ್. ಅಮರರೋ ಆ ನಿನ್ನ ಆರ್ಭಟಿಸಿದ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ವೆರಿ ಗುಡ್, ವೆರಿ ಗುಡ್. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅವನಿಲ್ಲದೆ ಬಂದ ನೀನು ರುಡಕ್ಕೆ ಸಮಾನ. ಇದೇ ತರ ಅವಾಗ್ಲೂ ಆಡ್ತಿದ್ರ ನೀವು? ಇದಕ್ಕಿಂತ ಚೆನ್ನಾಗಿತ್ತು ಅವಾಗ ವಯಸ್ಸು. ಅವಾಗ್ಲೂ ಆಡ್ತಾ ಇದ್ರಿ ನೀವು? ರೆಕಾರ್ಡ್ ಹಾಡ್ತಿದ್ದೆ. ಅವಳ ಜೊತೆ ರೆಕಾರ್ಡ್ ಹಾಡ್ತಿದ್ದೆ. ಎಲ್ಲ ಎತ್ಕೊಬಿಟ್ಟಿದ್ರು ಆಗಿನ ಕಾಲದಲ್ಲಿ. ಎಲ್ಲ ಚಿಕ್ಕ ವಯಸ್ಸಲ್ವಾ. ಅವಳ ಹೆಜ್ಜೆದು ರೆಕಾರ್ಡ್ ಹಾಡಿದ ತಕ್ಷಣ 7 ಸರಿ ಹಾಡಿಸಿದ್ರು. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೆ ಇಲ್ಲ, ಸವಿಯಾದ ಮಾತನು ಹಿಂದೇಕೋ ಕಾಣೆನು, ನಿನ್ನ ಮನಸ್ಸು ನಾನು ಬಲ್ಲ. ವೆರಿ ಗುಡ್, ವೆರಿ ಗುಡ್. ನಿನ್ನ ವಿಷಯವೆಲ್ಲ ಅವಾಗ್ಲಿಂದ ಇದು ಅವಾಗೊಂದು. ಆಮೇಲೆ ಕನ್ನಡ ರಾಜ್ಯೋತ್ಸವ ದಿವಸ ನಾನು ನನ್ನ ಹೆಂಡತಿದ್ರು ರೆಕಾರ್ಡ್ ಹಾಡಿಸಿದ್ರು. ಯಾವ್ದಂದ್ರೆ ಕರುನಾಡ ತಾಯಿ. ಕರುನಾಡ ತಾಯಿ ಸದಾ ಚಿನ್ನಲಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ನಲಿ. ನೀವು ಏನ್ ಮಾಡ್ತಾ ಇರೋದು? ಎಲ್ಲಾದ್ರೂ ಒಂದ್ ಕಡೆ ಸೇರೋಣ ಅಂತ ಪ್ರಥಮ ಬಾರಿಗೆ ಸೇರಿದು, ಆಮೇಲೆ ಮಾತಾಡಿ ಇಲ್ಲ ನಾವು ಸ್ನೇಹ ಸಮ್ಮೇಳನ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಅಂತ ಹಳೆ ನಮ್ಮ ಗುರುಗಳನ್ನ ಗುರುತಿಸಿ ಅವ್ರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿ ಅವ್ರನ್ನ ಕರ್ಕೊಬಂದು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಮೇಲೆ ಕ್ಯೂರಿಯಾಸಿಟಿ ಏನಂದರೆ ಎಲ್ಲರೂ ಸೇರ್ತೀವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ, ಸಂಜೆ ಮನೆಗೆ ಹೋಗ್ತೀವಿ. ಆದರೆ ನಾವು ಓದಿ ಸಾಲಿಗೆ ಏನು ಅವ್ರಿಗೆ ಕೊಡಬೇಕಲ್ಲ ಅಂತ ಎಲ್ಲ ಗೆಳೆಯರು ಒಟ್ಟಿಗೆ ಸೇರಿದಾಗ ಹೌದು ನಾವು ಈ ಸಂಬಂಧಪಟ್ಟಂಗೆ ಒಂದು ಶಾಲೆಗೆ ಏನಾದರೂ ಒಂದು ಮಾಡಬೇಕು ಅಂತ ನಾವು ಆ್ಯಕ್ಚುಲಿ ಬಂದಿದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಣ ಅನ್ಕೊಬಂದು. ಆಗ ಅವರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಮಕ್ಕಳಿಗೆ ಪೂರೈಕೆ ಊಟ ಮಾಡೋಕ್ಕೆ ಜಾಗ ಇಲ್ಲ, ಜೊತೆಗೆ ಒಂದು ವೇದಿಕೆ ಇಲ್ಲ ಅಂತ ವಿಚಾರ ತಿಳಿಸಿದ್ರು. ಹಾಗಾಗಿ ವೇದಿಕೆ ಮಾಡಿದ್ರೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ, ಜೊತೆಗೆ ಪ್ರೋಗ್ರಾಮ್ ಮಾಡೋಕ್ಕೆ, ಊಟ ಮಾಡೋಕ್ಕೆ ಮತ್ತು ಪ್ರೇಯರ್ ಮಾಡೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಸೇರಿ ಒಂದು ಸಭೆ ಸೇರಿ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ದುಡ್ಡು ಹಾಕಿ ಒಂದು
ವೇದಿಕೆಯನ್ನು ನಿರ್ಮಾಣ ಮಾಡಿದ್ರು. ವೇದಿಕೆಯನ್ನು ನಿರ್ಮಾಣ ಮಾಡಿ ನಾವು ಹಳೆ ಗುರುಗಳನ್ನ ಕರೆದು ಸನ್ಮಾನ ಮಾಡಿ ಅವರಿಗೆ ಗೌರವ ವಂದನೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಓದಿ ಶಾಲೆಗೆ ನಮ್ಮ ಕೈಲಾದ ಒಂದು ಕಿರು ಸೇವೆ ಮಾಡೋಕ್ಕೆ ಅವಕಾಶ ಆಗೋದಕ್ಕೆ ಭಗವಂತ ಕೊಟ್ಟಿದ್ದಕ್ಕೆ ನಾವು ತುಂಬ ಹೃದಯದ ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅತ್ಯಂತ ಸ್ಮರಣೀಯವಾದದ್ದು. ಅದರ ಜೊತೆಯಲ್ಲಿ ಹಳೆಯ ಬೇರು ಹೊಸ ಚಿಗುರು ಜೊತೆ ಸೇರಿ ನಾವು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಅಳಿಲು ಸೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 2 ಜವಾಬ್ದಾರಿಗಳಿರ್ತದೆ. ಒಂದು ವೈಯಕ್ತಿಕ ಜವಾಬ್ದಾರಿ, ಒಂದು ಸಾಮಾಜಿಕ ಜವಾಬ್ದಾರಿ. ವೈಯಕ್ತಿಕ ಜವಾಬ್ದಾರಿ ಅಂದರೆ ಕೇವಲ ನಾನು, ನನ್ನ ಹೆಂಡತಿ, ಮಕ್ಕಳು, ಕುಟುಂಬದವರು. ಸಾಮಾಜಿಕ ಜವಾಬ್ದಾರಿ ಅಂದರೆ ಈ ಸಮಾಜದಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಆ ಸಮಾಜದ ಋಣವನ್ನು ತೀರಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂಥ ಒಂದು ಸುಸಂದರ್ಭ ಒದಗಿ ಬಂದಾಗ ನಮ್ಮ 1989 ಸಾಲಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಅಳಿಲು ಸೇವೆಯನ್ನು ಮಾಡುವ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಒಂದು ಶಾಲಾ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ, ಎಲ್ಲರೂ ನಮ್ಮ ಜೀವನದಲ್ಲಿ ನೆನಪಿಸ್ಕೊಳ್ಳುವಂಥ ಒಂದು ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮುಂದಿನ ವಿದ್ಯಾರ್ಥಿಗಳಿಗೆ, ಈಗ ಪ್ರಸ್ತುತ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ನೀಡುವಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬ ಸಂತೋಷವಾಗ್ತದೆ. ಸರ್, ನಿಮ್ಮ ಸ್ವಂತ ಊರು ಸರ್? ನಂದು ಟಿ.ನರಸೀಪುರ ತಾಲೂಕು ಕನ್ನಾಯಕನಹಳ್ಳಿ. ಮತ್ತೆ ಇಲ್ಲಿ ಓದ್ರಾ ಸರ್ ನೀವು? ನಾನು ಇಲ್ಲಿ 10th ಸ್ಟ್ಯಾಂಡರ್ಡನ್ನು ಇಲ್ಲೇ ಕಲ್ತದ್ದು ನಾನು. 10th B ಅಲ್ಲಿ. ಆ ಟೈಮಲ್ಲಿ ನಾವು ಒಂದು SLC ಪಾಸ್ ಆಗೋದು ಅಂದರೆ ಒಂದು ದೊಡ್ಡ ಸಾಧನೆ. ನಾನು ಮಹಾತ್ಮ ಗಾಂಧಿ ಹಾಸ್ಟೆಲ್ ಬನ್ನೂರಿನಲ್ಲಿ ಇದ್ದೆ. ನಮ್ಮ ಹಾಸ್ಟೆಲ್ನಲ್ಲಿ ನಾನು ಒಬ್ಬನೇ ಪಾಸ್ ಆಗೋದು. ಆವಾಗ ಇಡೀ ಹಾಸ್ಟೆಲ್ನಲ್ಲಿ ಒಬ್ಬನೇ ಪಾಸ್ ಆಗೋದು. ಈಗಿನ ವಿದ್ಯಾರ್ಥಿಗಳು ಎಬೋ 90. ಇವಾಗ ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಸರ್? ಯಾರು ಫೋನ್ ಮಾಡಿದ್ರು, ಯಾರು ಕರೆ ಮಾಡಿದ್ರು? ನಮ್ಮ ಸ್ನೇಹಿತರು, ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ASI ಆಗಿರ್ತಕ್ಕಂಥ ಮರಿಸ್ವಾಮಿ ಅವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಎಲ್ಲರನ್ನೂ ಸಂಪರ್ಕ ಮಾಡಿದ್ದಾರೆ. ಪ್ರಸ್ತುತ ನಾನು ಮಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಅಲ್ಲೇ ವಾಸ ಇದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಅಲ್ಲಿ? ಸುಮಾರು ಅಲ್ಲಿ ನಾನು 23 ವರ್ಷಗಳು. ಮೊದಲು ಫಸ್ಟ್ ಮಡಿಕೇರಿಯಲ್ಲಿ ನಾನು PU ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರ್ ಆಗಿದೆ. ಪುತ್ತೂರಲ್ಲಿದ್ದೆ. ಈಗ ಟ್ರಾನ್ಸ್ಫರ್ ಆಗಿ ಬಂಟ್ವಾಳ ತಾಲೂಕಲ್ಲಿದ್ದೀನಿ. ಮತ್ತೆ ನಮಗೆ ಬಹಳ ಸಂತೋಷ, ನಮ್ಮ ಸ್ನೇಹಿತರಾದಂಥ ನಾರಾಯಣರವರು ರೈತ ಪರ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ರೈತರ ಒಂದು ಬೆನ್ನೆಲುಬಾಗಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಅದೊಂದು ಪೂರಕವಾದಂಥ ಕಾರ್ಯಕ್ರಮ. ಯಾಕಂದರೆ ನಾವೆಲ್ಲ ಓದಬೇಕಾದ್ರೂ ತಿಳಿದಿದ್ದೀವಿ, ಈಗ ಪ್ರಸ್ತುತ ಕೂಡ ಈ ರಾಷ್ಟ್ರದ ಬೆನ್ನೆಲುಬು ರೈತರು. ಈ ರೈತರಿಗೆ ಸಮಸ್ಯೆಗಳಿಗೆ ಅವರಿಗೆ ಬೆನ್ನೆಲುಬಾಗಿ ಈ ಭಾಗದಲ್ಲಿ ನಿಂತ್ಕೊಂಡು ಹೋರಾಟದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ನಾರಾಯಣವರು ಸ್ನೇಹಿತರು. ಅವರು ರೈತರ ಪರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಇನ್ನೂ ಅತ್ಯಂತ ಸಂತೋಷ ವಿಚಾರ. ನಮ್ಮ ಏನು ವಿಭಾಗ ಸಹಪಾಠಿಗಳು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ರೈತ ಪರ ವಿಜ್ಞಾನಿಗಳಿದ್ದಾರೆ, ಮತ್ತು ಪ್ರಿನ್ಸಿಪಾಲ್ ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸ್ಕೊಂಡವರು ಇದ್ದಾರೆ, ಮತ್ತು ಹಲವಾರು ಸಂಘಟನೆಗಳಲ್ಲಿ ಸಂಘಟನೆಗಳು ತೊಡಗಿಸ್ಕೊಂಡಿರೋರು ಇದ್ದಾರೆ. ಅದರಲ್ಲೂ ಅತ್ಯಂತ ನಮಗೆ ಭಾಳ ಅಂದರೆ ನಾರಾಯಣ ಸರ್ ನಮ್ಮ ಸ್ನೇಹಿತರು. ಏನೇನು ಸ್ಪೆಷಲ್ ಆಗಿ ಫಂಕ್ಷನ್ ಅಲ್ಲಿ ಇಟ್ಕೊಂಡಿದ್ದೀರಾ ಸರ್? ನಮ್ಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಸ್ಮರಿಸುವಂಥ ಕಾರ್ಯಕ್ರಮ. ಹಳೆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಆಗಿ ಸಹಭೋಜನವನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಒಂದು ಮೆಮೌಂಟ್ ತಗೊಳ್ತಕ್ಕಂಥದ್ದು. ಎಷ್ಟು ಜನ ಇದ್ದಾರೆ ಸರ್ ಈಗ ಹಾಜರಾಗಿ? ಎಷ್ಟು ಜನ ಇದ್ದಾರೆ? ಸುಮಾರು 100 ಅಂದಾಜು 120. ಇವಾಗ ಈ ಥರ ಫಂಕ್ಷನ್ ಮಾಡ್ತಾ ಇದ್ದೀರಾ ನೀವು? ಇದೇ ಥರದಲ್ಲಿ ಒಂದು ಬಸ್ಸಲ್ಲಿ ಹೋಗಿ ಒಂದು ಫಂಕ್ಷನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತಲ್ಲ ಸರ್? ಟೂರಲ್ಲಿ ಖಂಡಿತ ಪ್ಲಾನ್ ಇದೆ ಈಗ ಮಾಡ್ತಕ್ಕಂಥದ್ದು. ಇದು ಭಾಳ ಬೇಸಿಕ್. ಇನ್ನು ಮುಂದೆ ಭಾಳ ಚೆನ್ನಾಗಿ ನಡೀತದೆ ಕಾರ್ಯಕ್ರಮ. ನಿಜಕ್ಕೂ ಇನ್ನು ಮುಂದಿನ ಕಾರ್ಯಕ್ರಮಗಳು ನಾವು ಗೆಟ್ ಟುಗೆದರ್ ಆಗಿ ನಾವೆಲ್ಲರೂ ಕೂಡ ಟಚ್ಚಲ್ಲಿ ಇರ್ತೀವಿ. ನಾವು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಒಬ್ರಿಗೊಬ್ರು ಹಂಚ್ಕೊಂಡು ನಮ್ಮ ಬಳಗವನ್ನು, ನಮ್ಮ ಈ ಒಂದು ಸಾಲಿನ ವಿದ್ಯಾರ್ಥಿಗಳ ಒಂದು ಕುಟುಂಬವನ್ನು ಬೆಳೆಸುವಂಥ ಕಾರ್ಯಕ್ರಮ, ಕುಟುಂಬಗಳಿಗೆ ಅವರ ಕಾರ್ಯಕ್ರಮಗಳಿಗೆ ನಾವು ಸೇರುವಂಥ ಕಾರ್ಯಕ್ರಮ, ಇವೆಲ್ಲ ಕೂಡ ಜೊತೆಯಲ್ಲಿ ನಡೆಯುವಂಥ ಒಂದು ಮುಂದಿನ ಕಾರ್ಯಕ್ರಮ ಆಗಿರ್ತದೆ. ಹೇಳಿ ಸರ್. ಇವತ್ತು ಏನು 89ರ ಸಾಲಿನಲ್ಲಿ ಸ್ವಲ್ಪ ಜನ 89ರ ಸಾಲಿನಲ್ಲಿ ಯಾರು ವಿದ್ಯಾಭ್ಯಾಸನ ಮಾಡಿದ್ರು 86ರಿಂದ 89ನೇ ಸಾಲಿನವರೆಗೆ ಹೈಸ್ಕೂಲ್ನಲ್ಲಿ ಬನ್ನೂರು ಸಂತೆಮಳ ಆ ಕ್ಷೇತ್ರದಲ್ಲಿ ಒಟ್ಟು ಒಂದು 206 ಜನ ಇದ್ವಿ. ಮಹಿಳೆಯರು 34 ಜನ, 34 ಪ್ಲಸ್ ಪುರುಷರು ಒಂದು 180-170 ಜನ ಇದ್ದರು. ಅವರಲ್ಲಿ ಎಲ್ಲರನ್ನೂ ಮುಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ವಾಟ್ಸಪ್ ಗ್ರೂಪನ್ನು ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಈ ಒಂದು ಬನ್ನೂರು ಹೋಬಳಿನಲ್ಲಿ ಯಾರೂ ಮಾಡಿಲ್ಲ ಈ ಥರ ಕಾರ್ಯಕ್ರಮವನ್ನು. ಕುವೆಂಪು ಅವರ ರಂಗಮಂದಿರ, ಕುವೆಂಪುರವರು ಸಹ
ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದ್ರು. ಅವರ ಮಾದರಿಯಾದಂಥ ಕುಟುಂಬವನ್ನು ರಚನೆ ಮಾಡಿ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ರು. ಮಂಟಪ ಮಾಡಿದ್ದೀರಾ ನೀವು? ಹಾ. ಮಂಟಪದಲ್ಲಿ ಹಾ. ಯಾರ್ಯಾರ್ದು ಅಷ್ಟಿಷ್ಟು ದುಡ್ಡು ಅಂತ ಎಲ್ಲ ಒಬ್ಬರೇ ಮಾಡಿದಾರ? ಅದು ಇಲ್ಲ ಅದು ದೇಣಿಗೆ ಅಂತೇಳಿ ವಾಟ್ಸಪ್ನಲ್ಲಿ 2,000, 5,000, 1,000, 50,000, ಲಕ್ಷ ಆ ರೀತಿಯಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಕನಿಷ್ಠ ಅದು ಒಂದು 5.5 6 ಲಕ್ಷ ರೂಪಾಯಿ ಆಗಿದೆ. ಇದರಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ, ಮಂಟಪ ಜೀವ ಕೊಡ್ತಕ್ಕ ಅಂದರೆ ಮಂಟಪ ಕಟ್ಟಿಸ್ತಕ್ಕಂಥದ್ದು ರಂಗಮಂದಿರವ. ಅದ್ರ ಜೊತೆಗೆ ಮೊಮೆಂಟವನ್ನು ಕೊಡ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಮೊಮೆಂಟು ಇರುತ್ತೆ, ಜೊತೆಗೆ ಫೋಟೋಗ್ರಫಿ ಇರುತ್ತೆ, ವಾಟ್ಸಪ್ ಮತ್ತು ಫೇಸ್ಬುಕ್ ಏನಿರುತ್ತೆ ಅದರಲ್ಲಿ ಎಲ್ಲವನ್ನು ರಚನಾತ್ಮಕವಾಗಿ ಕಳಿಸ್ಬೋದು. ಗುರುಗಳಿಗೆ ಮುಖ್ಯ ದ್ವಾರದಿಂದ ಹೂ ಎರ್ಚುವ ಪುಷ್ಪ ನಮನ ಮಾಡುವ ಮುಖಾಂತರವಾಗಿ ಗುರುಗಳನ್ನ ಕರೆತರುವ ಮುಖಾಂತರ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಸಹ ಸಮ್ಮುಖದಲ್ಲಿ ಗುರುಗಳನ್ನ ಬಹಳ ನಮನಪೂರ್ವಕವಾಗಿ ಕರೆತಂದು ವೇದಿಕೆಯಲ್ಲಿ ಗೌರವಿಸುವ ಮುಖಾಂತರ ಅವರಿಗೆ ಒಂದು ಇವತ್ತು ವಿದ್ಯಾರ್ಥಿ ನೆನಪಿನಗೋಸ್ಕರ ಒಂದು ಸನ್ಮಾನವನ್ನು ಮಾಡಿ ಮೊಮೆಂಟವನ್ನು ಕೊಡ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಗೆಳೆಯರು ಕೂಡ ಎಲ್ಲರೂ ಇರಬೇಕು ಅಂತೇಳಿ ಅವ್ರಿಗೂ ಕೂಡ ಮೂಮೆಂಟ್ಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. 1 ತಿಂಗಳು ಇದರಲ್ಲಿ ಶ್ರಮ ಹಾಕಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಜೊತೆಗೆ 1 ವರ್ಷದ ಕೂಡ ಕಾರ್ಯಪ್ರವೃತ್ತರಾಗಿ ಎಲ್ಲರನ್ನ ಸಂಪರ್ಕಿಸಿ ರಿಜಿಸ್ಟರ್ ನಂಬರ್ಲಿ ಯಾರ್ಯಾರ ಹೆಸರಿದೆ ಅವ್ರ ಹೆಸರನ್ನೆಲ್ಲ ಕಲೆಕ್ಟ್ ಮಾಡಿ, ಅವರ ಫೋನ್ ನಂಬರ್ ಕಲೆಕ್ಟ್ ಮಾಡಿ, ಮಹಿಳೆಯರನ್ನ ಸಂಪರ್ಕ ಮಾಡಿ, ಮಹಿಳಾ ವಿದ್ಯಾರ್ಥಿಗಳು ಕೂಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ದೇಣಿಗೆಯನ್ನು ಒಂದು 50,000 ರೂಪಾಯಿವರೆಗೂ ಅವ್ರು ಕೊಟ್ಟಿದ್ದಾರೆ. ಈ ತರ ಫಂಕ್ಷನ್ ಮಾಡಬೇಕು ಅಂತ ಎಲ್ಲಿ ಸೇರಿದ್ರಿ? ಫಸ್ಟ್ ಎಷ್ಟು ಜನ ಸೇರಿದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ? ಮರುಸ್ವಾಮಿ ಅವರು ಮತ್ತು 9 ಜನ ಸೇರಿ ಮೈಸೂರಿನ ಒಂದು ಹೋಟೆಲ್ನಲ್ಲಿ ಒಂದು ಸಭೆಯನ್ನು, ಪುಟ್ಟ ಸಭೆಯನ್ನು ಮಾಡಿದ್ರು. ಅದಾದ್ಮೇಲೆ 2ನೇ ಸಭೆಯಲ್ಲಿ ನಾನು ಭಾಗವಹಿಸಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಶಂಕರ್ ಅವ್ರದ್ದು ಒಂದು ಕೊಠಡಿ ಇದೆ, ಅಲ್ಲಿ ಭಾಗವಹಿಸಿ ಒಂದು ಔತಣಕೂಟವನ್ನು ಮಾಡಿದ್ವಿ. ಅಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತು. 36 ಜನ ಸೇರಿದ್ವಿ. ಅದಾದ್ಮೇಲೆ ಮತ್ತೆ ಯಾರ್ಯಾರು ಗೆಳೆಯರಿದ್ರು ಅವರೆಲ್ಲ ನಂಬರ್ನ ಕಲೆಕ್ಟ್ ಮಾಡಿ ಒಬ್ರಿಗೊಬ್ರು ಸಂಪರ್ಕ ಕೊಟ್ಟು ಮರುಸ್ವಾಮಿ ಅವರು 1989 ಗೆಳೆಯರ ಬಳಗ ಅಂತೇಳಿ ಒಂದು ಗ್ರೂಪ್ ಮಾಡಿದ್ರು. ಅದು ಹಂಚಿಕೆ ಆಗ್ತಾ ಒಬ್ಬೊಬ್ರಿಗೂ ಉತ್ಸಾಹ ಬಂದು ಪ್ರತಿಯೊಬ್ಬರು ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹೇಳ್ಬೇಕು ಅಂದ್ರೆ ಕೈ ಮೀರಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಇದ್ದಾರೆ. ಅದು ಇದು ದೊಡ್ಡ ಒಂದು ವಿಷಯ. ಈ ಕಾಲದಲ್ಲಿ ಅಣ್ತಂದಿರೇ ಹೊಂದಾಣಿಕೆ ಇರಲ್ಲ. ಅದರಲ್ಲಿ 37 ವರ್ಷದ ನಂತರ ಸಮಾನ ಮನಸ್ಕರಾಗಿ ಯಾವುದೇ ಹಿಂಜರಿಯದ ದೇಣಿಗೆಯನ್ನು ಕೊಡೋದ್ರ ಜೊತೆಗೆ ಎಲ್ಲ ಕೆಲಸವನ್ನು ಹಂಚಿಕೆ ಮಾಡಿ ಸಮಾನವಾಗಿ ಈ ಕೆಲಸವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಗುರುವಂದನ ಕಾರ್ಯಕ್ರಮ, ಒಂದು ಸ್ನೇಹ ಸಂಪಿಲನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರೂ ಶ್ರಮ ಹಾಕಿದ್ದಾರೆ. ಆ ಶ್ರಮದ ಬಹುಪಾಲು ಅಂದ್ರೆ ಮರುಸ್ವಾಮಿ ಅವರು ASI ಇದ್ದಾರೆ. ಈಗ ಇದ್ದಾರೆ ಏನ್ ರಂಗಸ್ವಾಮಿ ಅವರು ಇದ್ದಾರೆ, ಮರುಸ್ವಾಮಿ ಅವರು ತುಂಬಾ ಶ್ರಮ ಹಾಕಿದ್ದಾರೆ ಈ ಕೆಲಸದಲ್ಲಿ. ಏನೇ ಕ್ರೆಡಿಟ್ ಆದ್ರೂ ಸಹ ಮೊದಲನೇ ಕ್ರೆಡಿಟ್ ಮರುಸ್ವಾಮಿ ಅವ್ರಿಗೆ ಸಿಗಬೇಕು. ನಾವೆಲ್ಲ BG ಏನೋ ಹೇಳ್ತೀವಿ, ಹಂಗೆ ABCD ಕೊನೆ ಹಂತದಲ್ಲಿ ಇರ್ತಕ್ಕಂಥವ್ರು. ಇವರು ಕೂಡ ಮಂಗಳೂರಿಂದ ನನ್ನ ಸ್ನೇಹಿತರು. ನಾವು ಹುಚ್ಚಗೌಡರು ಮಗ, ಇವರು ಭಾಳ ಇಂಡಿ ಬಸ್ ಹುಚ್ಚಗೌಡರು ಮಗ ಅಂದರೆ ಭಾಳ ಫೇಮಸ್, ಗೊಬ್ಬರದ ಅಂಗಡಿ ಹುಚ್ಚಗೌಡರ ಮಗ. ಎಲ್ಲರೂ ಎಲ್ಲಿದ್ರು ಅಂತ ಗೊತ್ತಿಲ್ಲ, ಆದರೆ ಎಲ್ಲರೂ ಸೇರಿರ್ತಕ್ಕಂಥದ್ದು ಒಂದು ವಿಶೇಷ ದಿನ, ಶುಭ ದಿನ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ. ಈ ಶುಭ ದಿನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರಿಗೂ ಸಹಬಾಳ್ವೆತನ ಸಿಗಲಿ, ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಮತ್ತಷ್ಟು ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಬನ್ನೂರು ನಾರಾಯಣ್, ಹಿರಿಯ ವಿದ್ಯಾರ್ಥಿ.